ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನಿಗೆ ಸ್ತೋತ್ರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ಮಾತ್ರವಲ್ಲದೆ ಈ ವಾರದಲ್ಲಿ ನಾವು ಪ್ರಮುಖವಾಗಿ ಮೊದಲಗಿತ್ತಿಗೆ ಇರಬೇಕಾದಂಥ 3 ಗುಣಲಕ್ಷಣಗಳು. ಅಂದರೆ ಯೇಸು ಸ್ವಾಮಿ ಮೊದಲಿಂಗನು. ಆ ಮೊದಲಿಂಗನಾದ ಯೇಸು ಕ್ರಿಸ್ತನಿಗೆ ಮೊದಲಗಿತ್ತಿ ಸಭೆ. ಸಭೆ ಅಂದರೆ ಯಾರ್ಯಾರು ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ, ಮಾತ್ರವಲ್ಲದೆ ಯೇಸುವಿನೊಂದಿಗೆ ಪ್ರತಿದಿನ ಪಾಪಗಳನ್ನು ತ್ಯಜಿಸಿ, ಕೆಟ್ಟದನ್ನು ತ್ಯಜಿಸಿ ಯೇಸುವಿನೊಂದಿಗೆ ಯಾರ್ಯಾರು ಜೀವಿಸ್ತಾರೋ ಅವರು ಯೇಸುವಿನ ಶಿಷ್ಯರಾಗಿ ಮಾರ್ಪಟ್ಟು ಆತನ ಮೊದಲಿಗಿತ್ತಿ ಆಗ್ತಾರೆ. ಸೊ ಹೀಗಾಗಿ ಯೇಸ್ವಾಮಿ ಬೇಗ ಬರ್ತಾ ಇದ್ದಾರೆ. ಹಾಗಾದ್ರೆ ತನ್ನ ಮೊದಲಿಗಿತ್ತಿಯನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ಮೊದಲಿಗಿತ್ತಿಗೆ ಇರಬೇಕಾದಂತಹ ಕೆಲವು ಗುಣಲಕ್ಷಣಗಳ ಬಗ್ಗೆ ನಾವು ಈ ದಿನ ಕಲಿಯೋದಕ್ಕೆ ಹೋಗ್ತೇವೆ. ಕರ್ತನು ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಸಭೆಯಲ್ಲಿ ನಾನು ನವೆಂಬರ್ ತಿಂಗಳು 15ನೇ ತಾರೀಕು ನಾನು ಮಾತನಾಡಿದ್ದುಂಟು. ಹೀಗಾಗಿ ಅದು ನಮ್ಮ ಸಭೆಯಲ್ಲಿ ತುಂಬ ಆಶೀರ್ವಾದವಾಗಿತ್ತು. ನಿಮಗೂ ಸಹ ಆಶೀರ್ವಾದವಾಗಿರುತ್ತೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಬ್ರೈಡ್ ಆಫ್ ಕ್ರೈಸ್ಟ್ ಅಂದರೆ ಕ್ರಿಸ್ತನ ನಿಜವಾದ ಮೊದಲಗಿತ್ತಿಯ ಗುಣಲಕ್ಷಣಗಳನ್ನು ನಾವು ಕಲಿಯೋದಕ್ಕೆ ಹೋಗ್ತೀವಿ. ಅಂದರೆ ನಾವು ಚರ್ಚಿಗೆ ಬರ್ತಾ ಇದ್ದೀವಿ, ಸ್ವಾಮಿ ನಂಬಿದ್ದೀವಿ, ಆ್ಯಂಡ್ ದಟ್ಸ್ ಅ ಫಸ್ಟ್ ಸ್ಟೆಪ್. ಆದರೆ ಅದನ್ನು ಕ್ಯಾಶುಯಲ್ ಆಗಿ ನಾವು ತೆಗೆದುಕೊಂಡ್ಬಿಟ್ಟು ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ಪರಲೋಕಕ್ಕೆ ಹೋಗ್ತೀನಿ ಎಂಬಂಥ ಒಂದು ಕ್ಯಾಶುಯಲ್ನೆಸ್, ಏನೋ ಒಂಥರ ಸರಿ ಏನು ಮಾಡಿದ್ರೂ ನಡೀತದೆ ಅನ್ನೋ ಒಂದು ಮಾಮೂಲ್ತನ ನಮಗೆ ಬಂದ್ಬಿಡಬಾರ್ದು. ನಾವು ಮೊದಲಗಿತ್ತಿ ಆಗಬೇಕು. ಮೊದಲಗಿತ್ತಿನ ಕರ್ಕೊಂಡೋಗಕ್ಕೆ ಮಾತ್ರನೇ ಸ್ವಾಮಿ ಬರ್ತಾ ಇದ್ದಾರೆ. ಎಲ್ರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ರಿಗೂ ಏನೇ ಬಾರೆ ಹೋಗಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ತಮಿಳಿನಲ್ಲಿ ಎನ್ನಡಿ ವಾಡಿ ಪೋಡಿ ಅಂತ ಹೇಳೋಕ್ಕಾಗುತ್ತಾ? ಒಬ್ಬರಿಗೆ ನೀನು ಹೇಳೋಕ್ಕಾಗೋದು ಅಲ್ವಾ? ನಿನ್ನ ಜೀವಿತದ ಸಂಗಾತಿಗೆ ನೀ ಹೇಳೋಕ್ಕ, ಅಥವಾ ನಿಮ್ಮ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೆ ಹೇಳ್ತೀರ, ಚಿಕ್ಕ ಮಕ್ಕಳುಗಳಿಗೆ. ಅದು ಬಿಟ್ಟರೆ ನೀವು ಯಾರಿಗೂ ಹಂಗೆ ಹೇಳೋಕ್ಕಾಗಲ್ಲ. ಅದೇ ತರಹ ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾ ಇರೋದು ಮೊದಲಗಿತ್ತಿಯನ್ನು ಕರ್ಕೊಂಡು ಹೋಗಕ್ಕೆ. ಆದ್ದರಿಂದ ನಾವು ಮೊದಲಗಿತ್ತಿಯ ಕುರಿತು ಕೆಲವು ಗುಣಲಕ್ಷಣಗಳನ್ನು ಕಲಿಯೋದಕ್ಕೆ ಹೋಗ್ತೀವಿ. ಯೇಸು ಸ್ವಾಮಿ ಬರುವಂಥ ಎಲ್ಲ ಸೂಚನೆಗಳು ಸಿದ್ಧವಾಗ್ತಾ ಇದೆ. ಈಗ ನೋಡಿ, ಅಮೇರಿಕ ದೇಶದ ಪ್ರೆಸಿಡೆಂಟ್ ಚೇಂಜ್ ಆಗುವ ಹಾಗೆ ಇಸ್ರಾಯೇಲ್ ದೇಶದ ಮೇಲೆ ಏನು ಒತ್ತಡ ಇತ್ತು ಇದೆ, ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿಕೊಂಡು ಮತ್ತ 24, 25 ಮತ್ತು ಲೂಕ 21 ಇದನ್ನೆಲ್ಲ ಓದಿ ಪ್ರಕಟಣೆ ಇದ್ರ ಮೇಲೆ ಭಾಳ ಗಮನ ಕೊಟ್ಟು ಮೊದಲಿಂಗನು ಬರ್ತಾರೆ, ಅದಕ್ಕೆ ನಾನು ಮೊದಲಗಿತ್ತಿ ಆಗಿರಬೇಕು ಅನ್ನೋ ಒಂದು ಮನಸ್ಸಾಕ್ಷಿ ನನಗೆ ನಿಂಗಿರಬೇಕು. ಮನಸ್ಸು ಬದಲಾವಣೆ ಮಾಡ್ಕೊಳ್ಬೇಕು. ತಪ್ಪಿರ್ತೀವಿ, ದೇವರಿಗೆ ವಿರುದ್ಧವಾಗಿ ಜೀವಿಸಿರ್ತೀವಿ. ಸೊ ಅಲ್ಲಿ ನಾವೇನಾಗಬೇಕು, ಮಾನಸಾಂತರ ಪಡಬೇಕು. ಈಗ ಅಮೇರಿಕಾದ ಹೊಸ ಪ್ರೆಸಿಡೆಂಟ್ ಟ್ರಂಪ್ ಅವರು ಜನವರಿ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರಂಥ ಒಂದು ಮಾತು, ನಾನು ಯುದ್ಧವನ್ನು ನಿಲ್ಲಿಸ್ತೀನಿ, ಯುದ್ಧನೇ ಇರೋದಿಲ್ಲ ಎಂಬುದಾಗಿ, ವಿಚ್ ಇಸ್ ಕರೆಕ್ಟ್. ಬಟ್ ಆದರೆ ಈ ಗೋಗ್ ಮಾಗೋಗ್ನ ಯುದ್ಧ ನೀವು ಎಹೆಸ್ಕೇಲ 38ನೇ ಅಧ್ಯಾಯದಲ್ಲಿ ಓದ್ಕೊಂಡ್ಬರೋದಾದರೆ, ಗೋಗ್ ಮಾಗೋಗ್ನ ಒಂದು ಯುದ್ಧದ ಒಂದು ಪ್ರಣಾಳಿಕೆ ಅಥವಾ ಒಂದು ಪೀಠಿಕೆ ಅಷ್ಟೇ ಅಕ್ಟೋಬರ್ 7 ಹೋದ ವರ್ಷ ನಡೀತು. ಅದೇ ಆ್ಯನಿವರ್ಸರಿ ಡೇನಲ್ಲಿ ಟ್ರಂಪ್ನ ಶೂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಆಗಿಲ್ಲ. ಯಾಕಂದರೆ ಟ್ರಂಪ್ನ ಮುಗಿಸಿದ್ರೆ ಡೆಫಿನೆಟ್ ಆಗಿ ಏನು ಮಾಡ್ಬೋದು ಅನ್ನೋದು 38ನೇ ಅಧ್ಯಾಯದಲ್ಲಿ ನಾವು ನೋಡೋಕೆ ಹೋಗ್ತೀವಿ. ಬಟ್ ಆದರೆ ಟ್ರಂಪ್ನ ಯಾಕೆ ಮುಗಿಸೋಕ್ಕಾಗಿಲ್ಲ ಎಂಬುದಾಗಿ ನಾವು ನೋಡಬೇಕಾದ್ರೆ, ಈ 4 ವರ್ಷ ಇಸ್ರಾಯೇಲ್ರಿಗೆ ದೇವ್ರ ವಾಕ್ಯದಲ್ಲಿ ಹೇಳಿರೋ ಹಾಗೆ ಸ್ವಲ್ಪ ಸಮಾಧಾನ ಇರಬೇಕು ಅವ್ರಿಗೆ.
ಆ ವಾಕ್ಯ ನೆರವೇರಬೇಕು. ಈಗ ಕೊರೋನಾ ಟೈಮ್ನಲ್ಲಿ ದೇವರ ಒಂದು ವಾಕ್ಯ ನೆರವೇರಿತು. ಅದೇನೆಂದರೆ ಇಡೀ ಲೋಕ ಸ್ತಬ್ಧವಾಯಿತು, ಇಡೀ ಲೋಕ ಶೇಕ್ ಮಾಡ್ತೀನಿ ಅಂದರೆ ಡಿಕ್ಟೇಟರ್ಶಿಪ್ ಅನ್ನೋದು ಬಂತು. ಅಂದರೆ ಪಬ್ಗೆ ಹೋಗ್ಬೋದು, ಕುಡಿಕತನದ ಮದ್ಯಶಾಲೆಗೆ ಹೋಗೋದು, ಎಲ್ಲೂ ಹೋಗ್ಬೋದು, ಚರ್ಚ್ಗೆ ಹೋಗ್ಬಾರ್ದು ಅನ್ನೋ ಒಂದು ಕಂಟ್ರೋಲ್ ಡಿಕ್ಟೇಟರ್ಶಿಪ್ ಇಡೀ ಲೋಕದಲ್ಲಿ ಎಲ್ಲ ಕಡೆ ನಡೀತು. ಅದೇ ಥರ ಕ್ರಿಸ್ತ ವಿರೋಧಿ ಬಂದಾಗ ಮಾಡ್ತಾನೆ, ಚರ್ಚ್ಗೆ ಹೋಗ್ಬಾರ್ದು ಅನ್ನೋದು ಅದು ಒಂದು ಬೀಟ್ಗೆ ದೇವರು ಜಸ್ಟ್ ನೋಡ್ರಪ್ಪ ಹಿಂಗಾಗಕ್ಕೆ ಹೋಗುತ್ತೆ ಕ್ರಿಸ್ತ ವಿರೋಧಿ ಆಳ್ವಿಕೆಯಲ್ಲಿ ಅನ್ನೋದು ಕೊಟ್ರು. ಸರಿ, ಈಗ ಡೆಫಿನೆಟ್ ಆಗಿ ಟ್ರಂಪ್ ಅವರು ಬಂದಾಗ ಯುದ್ಧವನ್ನು ನಿಲ್ಲಿಸ್ತಾರೆ, ಆದರೆ ಬರೀ 4 ವರ್ಷ ಮಾತ್ರ. ಸ್ವಲ್ಪ ಸಮಾಧಾನ ಇಸ್ರಾಯೇಲ್ರಿಗೆ ಇರ್ತಾರೆ. ಇವಾಗ ಇಸ್ರಾಯೇಲರು ಆಚರಣೆ ಮಾಡ್ತಾ ಇದ್ದಾರೆ ಟ್ರಂಪ್ ಅವ್ರು ಬಂದಿದ್ದಕ್ಕೆ. ಯಾಕೆ ಅಂತಂದರೆ ಅವ್ರಿಗೆ ಸ್ವಲ್ಪ ಸಮಯ ಸಮಾಧಾನ ಇರುತ್ತೆ. ಬಟ್ ನೀವು ಏಸ್ಕೆಲ್ಲ 38ನೇ ಅಧ್ಯಾಯ ಕೇರ್ಫುಲ್ ಆಗಿ ಹೋದ್ರಿ, ಗೋಗ್ ಮಾಗೋಗ್ ಅಂದರೆ ಉತ್ತರ ದಿಕ್ಕಿನಿಂದ ಸೈನ್ಯ ಬರುತ್ತೆ. ಆ ಸೈನ್ಯ ಯಾವುದು ಅಂತಂದರೆ ಚೀನಾ, ನಾರ್ತ್ ಕೊರಿಯಾ, ರಷ್ಯಾ, ಇರಾನ್, ಇರಾಕ್, ಮಾತ್ರವಲ್ಲದೆ ಈ ಎಲ್ಲ ಆಯಿಲ್ ಕಂಟ್ರೀಸ್ಗಳು, ಇದೆಲ್ಲ ಏನಾಗುತ್ತೆ ಒಂದಾಗಿ ಇಸ್ರಾಯೇಲ್ರ ಮೇಲೆ ದಟ್ಟವಾಗಿ ಬರ್ತಾರೆ. ಅದು 38ನೇ ಅಧ್ಯಾಯದಲ್ಲಿ ಗುಮ್ಮಿ ಗುಮ್ಮಿಯಾಗಿ ಬರ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಸೊ ಇನ್ನು 4 ವರ್ಷ ಸ್ವಲ್ಪ ಸಮಾಧಾನ ಇದ್ದಂಗೆ ಕಾಣುತ್ತೆ ಇಸ್ರಾಯೇಲ್ರಿಗೆ. ಬಟ್ ದೇವರ ವಾಕ್ಯ ನಿಜವಾದ ಗೋಗ್ ಮಾಗೋಗ್ ಯುದ್ಧ ನಡಿಲೇಬೇಕು. ಇದರ ಒಳಗಡೆ ಪ್ರಕಟಣೆ ನೀವು 1, 2, 3ನೇ ಅಧ್ಯಾಯ ನೀವು ನೋಡೋದಾದ್ರೆ ಅಲ್ಲಿ ಸಭೆ ಬಗ್ಗೆ ಬರೆದಿದೆ, ಯೇಸ್ವಾಮಿ ಬಗ್ಗೆ ಬರೆದಿದೆ. ಆದರೆ 4ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಯೇಸ್ವಾಮಿ ಬಗ್ಗೆ ಸಭೆ ಬಗ್ಗೆ ಬರದೇ ಇಲ್ಲ. ಯಾಕೆ ಅಂದರೆ ಇದೆಲ್ಲ ನಡಿಬೇಕಾದ್ರೆ ಸಭೆ ಇರಲ್ಲ ಅನ್ನೋದು. ಹಾಗಾದರೆ ನಾವೇನಾಗಬೇಕು? ಎಲ್ಲರೂ ಪ್ರಿಯ ದೇವರ ಮಕ್ಕಳೇ ಮೊದಲಗಿತ್ತಿ ಆಗಬೇಕು. ವಿ ನೀಡ್ ಟು ಬಿಕಮ್ ದ ಬ್ರೈಡ್ ಆಫ್ ಕ್ರೈಸ್ಟ್. ಒಂದು ವೇಳೆ ಬರೀ ನಾನು ಚರ್ಚಿಗೆ ಬಂದು ಹೋಗ್ತೀನಿ ಹಾಗೆ ಹೀಗೆ ಅಂತಂದರೆ ಅದು ನಡೆಯಲ್ಲ ಪ್ರಿಯರೇ. ನಾನು ನೀನು ಮೊದಲಗಿತ್ತಿಗಾಗಿನೇ ಯೇಸ್ವಾಮಿ ಬರೋದು. ಯೇಸ್ವಾಮಿ ನಂಬೋದು ಫಸ್ಟ್ ಸ್ಟೆಪ್, ದೀಕ್ಷಾ ಸ್ನಾನ ಅನ್ನೋದು ಇನ್ನೊಂದು ಸ್ಟೆಪ್. ಆದರೆ ಅದ್ರ ಜೊತೆಗೆ ಮೊದಲಗಿತ್ತಿ ಆಗಬೇಕು ನಾನು ನೀನು. ಓಕೆ, ಸೊ ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ ನಾವು, ಬಟ್ ಮೊದಲಗಿತ್ತಿ ಆಗಬೇಕು. ಫಾರ್ ಎಕ್ಸಾಂಪಲ್, ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಇರಬೇಕು. ಬಟ್ ಪಾಸ್ಪೋರ್ಟ್ ಇದ್ರೆ ನಿನಗೆ ಅನುಮತಿ ಈ ದೇಶ ಬಿಟ್ಟು ಹೋಗೋಕ್ಕೆ. ಬಟ್ ಆ ದೇಶದ ಒಳಗಡೆ ಸೇರಕ್ಕೆ ನಿಂಗೆ ವೀಸಾ ಇರಬೇಕು. ಅದೇ ಥರ ನಾವು ಈಗ ಕೆಲವು ವಾಕ್ಯ ನಾವು ನೋಡ್ತೀವಿ, ಆ ವಾಕ್ಯದಲ್ಲಿ ಕೆಲವು ಹೊರಗಡೆ ಇರ್ತಾರೆ, ಕೆಲವರು ಒಳಗಡೆ ಇರ್ತಾರೆ ಅಂತ. ಅಂದರೆ ವೀಸಾ ಇಲ್ಲ ಅವರಿಗೆ. ಸೊ ನನಗೆ ನಿನಗೆ ವೀಸಾ ಇದೆಯಾ ಅನ್ನೋದನ್ನ ನೀನು ಚೆಕ್ ಮಾಡಿ. ಪಾಸ್ಪೋರ್ಟ್ ಎಲ್ರಿಗೂ ಇದೆ. ಎಲ್ಲರೂ ಯೇಸ್ವಾಮಿ ನಂಬಿದ್ದೀರಾ? ರಕ್ಷಣೆಗಾಗಿ ಯಾರೂ ಏನು ಮಾಡೋಕ್ಕಾಗಲ್ಲ. ನಾನು ಪಾಪಿ, ನನ್ನ ಕ್ಷಮಿಸು ದೇವರೇ, ನೀನು ನನಗಾಗಿ ಸತ್ತಿದೀಯಾ ಅಂತ ಹೇಳಿದ ಮೇಲೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನೀನು ರಕ್ಷಣವಂತೀಯ. ಬಟ್ ಆದರೆ ಅಲ್ಲಿಗೆ ನಿಲ್ಲಬಾರ್ದು, ಸರಿನಾ? ಸೊ ಈಗ ಮೊದಲಗಿತ್ತಿ ಅಂದರೆ ಯಾರು ಫಸ್ಟು ಅದು ನೋಡ್ಬಿಟ್ಟು ಮೊದಲಗಿತ್ತಿಗಿರುವಂಥ ಗುಣಲಕ್ಷಣಗಳ ಬಗ್ಗೆ ನೆಕ್ಸ್ಟ್ ನಾವು ಸ್ಟಡಿ ಮಾಡೋಣ. ಓಕೆ, ಆ ಗುಣಲಕ್ಷಣಗಳು ಇಲ್ಲೇ ಹೋದ್ರೆ ಡಿಸೈಡ್ ಮಾಡಬೇಕು. ಇಲ್ಲೇ ಹೋದ್ರೆ ಇಲ್ಲಿಂದ ಹೋಗ್ತೀವಿ ಅಲ್ಲಿಗೆ, ಒಳಗೆ ಹೋಗಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಚೆಕ್ ಅವರ್ ಸೆಲ್ಫ್. ಓಕೆ, ಸರಿ, 4 ವಚನ ನಿಮ್ಗೆ ತೋರಿಸ್ತೀನಿ. 1 ರೆವಲೇಷನ್ 22:17, ಪ್ರಕಟಣೆ 22:17. ಓದ್ತಿಯಮ್ಮ, ಪ್ರಕಟಣೆ 22:17. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳ. ಸರಿ, ಆತ್ಮನು ಮೊದಲಗಿತ್ತಿ. ಯೇಸ್ವಾಮಿ ನಂಬದವರೆಲ್ಲರೂ ನಾವು ಆತನ ಮೊದಲಗಿತ್ತಿ ನಾವು ಆಗ್ತೀವಿ. ಆದರೆ ಆ ಮೊದಲಗಿತ್ತಿಯಲ್ಲಿ ಏನಿರ್ಬೇಕಂದ್ರೆ ಬಾ ಅನ್ನಬೇಕು. ಯಾವಾಗ ನೀವು ಯೇಸ್ವಾಮಿಗೆ ಹೇಳಿದ್ದು ಬಾ ಅಂತ? ಇಲ್ಲೆಲ್ಲ ದೇವರೇ, ಇನ್ನೂ ನಾನು ಮದುವೆ ಆಗಬೇಕು, ಇನ್ನೂ ನಾನು ಎಷ್ಟೋ ಸಂಪಾದನೆ ಮಾಡಬೇಕು, ಇನ್ನೂ ನಾನು ಮನೆ ಕಟ್ಟಿ ನಾನು ಚೆನ್ನಾಗಿರ್ಬೇಕು, ನಾನು ಇದಾಗಬೇಕು ಅದಾಗಬೇಕು. ಯೇಸ್ವಾಮಿಗೆ ಬಾ ಅಂದಿದ್ದು ಯಾವಾಗ? ನೀನು ನಾನು. ಯಾಕೆ ಗೊತ್ತಾ ನಾನು ನೀನು ಬಾ ಅಂದಿಲ್ಲ? ಯಾಕಂದ್ರೆ ನಿನ್ನಲ್ಲಿ ಇನ್ನೂ ಪಾಪ ಇದೆ, ಸರಿಯಾಗಬೇಕಾಗಿದ್ದಿದೆ. ಆ ಒಂದು ಆತ್ಮದಲ್ಲಿ ನನಗೆ ನಿನಗೆ ಬಾ ಸ್ವಾಮಿ, ಬಾ ಸ್ವಾಮಿ ಅಂತ ಹೇಳೋದು ನನಗೆ ನಿನಗೆ ಇಲ್ಲದೆ ಹೋದ್ರೆ, ಎರಡನೇದಾಗಿ ನನಗೆ ನಿನಗೆ ಬಾಯಾರಿಕೆ ಇಲ್ಲದೆ ಹೋದ್ರೆ, ಅದರಲ್ಲೇ ಬರೆದಿದೆ ಇಷ್ಟಪಡಬೇಕು ಪ್ರಾರ್ಥನೆಗೆ ಬರೋಕ್ಕೆ, ಬೈಬಲ್ ಓದಕ್ಕೆ, ದೇವ್ರ ವಾಕ್ಯಗಳನ್ನ ನೋಡಕ್ಕೆ ಇಷ್ಟ ಬರಬೇಕು. ಹಸುವೆ ಇಲ್ಲದೆ ಊಟ ಮಾಡೋಕ್ಕಾಗಲ್ಲ, ಬಾಯಾರಿಕೆ ಇಲ್ಲದೆ ನೀರು ಕುಡಿಯೋಕ್ಕಾಗಲ್ಲ. ಅದೇ ಥರ ಇಷ್ಟ ಇಲ್ಲದೇನೂ ಬೈಬಲ್ ಓದಕ್ಕಾಗಲ್ಲ. ಸೊ
ಈ 3 ಕಾರ್ಯ. ಒಂದು ಆ ವಾಕ್ಯದಲ್ಲಿ ನೋಡ್ರಿ ಏನಂತ ಬರ್ದಿದೆ, ಬಾ ಅನ್ಬೇಕು. ಯಾವಾಗ ಹೇಳಿದ್ ನೀನ್ ಬಾ ಅಂತ? ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಯಾರ್ಯಾರು ಇನ್ನೂ ಕ್ರಿಸ್ತನ ಮೊದಲಿಗಿತ್ತಿ ಆಗಿಲ್ವೋ ಅಪ್ಪ, ಯೇಸು ಕ್ರಿಸ್ತನು ನನ್ನ ದೇವರು, ನನ್ನ ಕರ್ತನೆಂಬುದಾಗಿ ಅಂಗೀಕರಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ತೀರ್ಮಾನದ ಹೃದಯವನ್ನು ಕೊಡಪ್ಪ. ತಂದೆಯಾದ ದೇವರೇ, ಎಂಥ ಒಂದು ಸ್ಥಿತಿಯಲ್ಲಿದ್ದರು ಸ್ವಾಮಿ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಂಥ ದೇವರಪ್ಪ. ಮಾತ್ರವಲ್ಲದೆ ನಮ್ಮನ್ನು ನಿನ್ನ ಮೊದಲಗಿತ್ತಿ ಹಾಕಿ ನೀನು ಆರಿಸ್ಕೊಂಡಿದ್ದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ಸಂದರ್ಭದಲ್ಲಿ ಯಾರ್ಯಾರು ನಾನೂ ಕ್ರಿಸ್ತನ ಮೊದಲಗಿತ್ತಿ ಆಗಬೇಕೆಂಬುದಾಗಿ ಬೇಡ್ತಾ ಇದ್ದಾರೋ ಅವರಿಗೆ ದೇವರೇ ಪಶ್ಚಾತ್ತಾಪದ ಹೃದಯವನ್ನು ಕೊಡು. ಅವರ ಪಾಪಗಳನ್ನ ಮನ್ನಿಸಿ ಅವ್ರನ್ನ ಆಶೀರ್ವಾದ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇಲೆ. ಪ್ರಿಯ ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇಲೆ. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು,
என்